ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಮೆರಿಕಾದಲ್ಲಿ ಸಂಕ್ರಾಂತಿ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಹಬ್ಬ ಹಳ್ಳಿಯ ಶೈಲಿನಲ್ಲಿ ಮಾಡಿದೀವಿ. ಸಕ್ಕರೆ ಅಚ್ಚು ಕೂಡ ಮಾಡಿದೀನಿ. ಸೊ ಹಿಂದಿನ ದಿನನೇ ಸಂಭ್ರಮ, ಅದು ಸಕ್ಕರೆ ಅಚ್ಚಿನ ವೈಭವ ನಡೀತಾ ಇತ್ತು. ಹಾಲು ಮೊಸರು ಎಲ್ಲ ಮಿಶ್ರಣ ಮಾಡಿ ಬೆಳ್ಳಗಿರೋ ಸಕ್ಕರೆ ಅಚ್ಚನ್ನ ಮಾಡ್ತಾ ಇದ್ರೆ ಬಾಯಲ್ಲೇ ಕರ್ಗೋಗತ್ತೆ ರೀ. ಸೊ ಖುಷಿ ಆಯ್ತು ಸಕ್ಕರೆ ಅಚ್ಚನ್ನ ಮಾಡಿ. ಹಬ್ಬ ಶುರುವಾಗದೆ ರಂಗೋಲಿನ ಹಾಕಿ ಎಲ್ಲ ಸಕ್ಕರೆ ಅಚ್ಚುಗಳನ್ನು ಕೂಡ ತಟ್ಟೆನಲ್ಲಿ ಇಡ್ತಾ ಇದ್ರೆ ನೋಡಕ್ಕಂತೂ ಕಣ್ಣಿಗೆ ಹಬ್ಬ. ಎಳ್ಳು ಬೆಲ್ಲ ಅಂತಂದ್ರೆ ಕಡ್ಲೆಕಾಯಿ ಬೇಕು, ಜೊತೆಗೆ ಎಳ್ಳಿರ್ಬೇಕು, ಜೊತೆಗೆ ಕಡ್ಲೆ ಹುರ್ಗಡ್ಲೆ ಮತ್ತೆ ಕಲರ್ಫುಲ್ ಆಗಿರ್ಲಿ ಅಂತ ಹೇಳಿ ಸ್ವಲ್ಪ ಕುಸುರಿ ಕಾಳನ್ನು ಕೂಡ ಈ ಸತಿ ಆ್ಯಡ್ ಮಾಡಿದ್ದೀನಿ. ಯೂಶುವಲ್ ಆಗಿ ಆ್ಯಡ್ ಮಾಡ್ತಿರ್ಲಿಲ್ಲ, ಈ ಸತಿ ತುಂಬಾ ಚೆನ್ನಾಗಿರತ್ತೆ, ರುಚಿಯಾಗಿರತ್ತೆ ಅಂತ ಆ್ಯಡ್ ಮಾಡಿದ್ದೀನಿ, ಚೇಂಜ್ ಇರ್ಲಿ ಅಂತ. ಸೊ ಎಳ್ಳನ್ನ ಸ್ವಲ್ಪ ಹದವಾಗಿ ಹುರ್ಕೊಂಡು ಕಡಲೆಕಾಯಿ ಬೀಜ ಜೊತೆಗೆ ಮತ್ತೆ ಎಲ್ಲ ಬೆಲ್ಲ ಹಾಗೂ ಕೊಬ್ಬರಿ ಎಲ್ಲ ಪದಾರ್ಥಗಳನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ನಾವು ಮಿಶ್ರಣ ಮಾಡ್ತಾ ಇದ್ರೆ ಎಳ್ಳಂತೂ ಸಿದ್ಧವಾಗಿರತ್ತೆ. ನೋಡಕ್ಕಂತೂ ಪರಮಾನಂದ. ಈ ಚಳಿಗಾಲದಲ್ಲಿ ಎಳ್ಳನ್ನ ತಿನ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಸೊ ಹಬ್ಬವನ್ನ ನಾವು ಅಮೆರಿಕಾದಲ್ಲೂ ಆಚರಣೆ ಮಾಡ್ತಾರೆ, ತುಂಬಾನೇ ಖುಷಿ ಕೊಟ್ಟಿದೆ. ಸೊ ಎಲ್ರೂ ಕೂಡ ಎಳ್ಳನ್ನ ತಿನ್ನಿ ಬೀರಿ ಸೊ ಆನಂದ ಪಡಿ ಅಂತ ಹೇಳ್ತೀನಿ. ಸೊ ಸಂಜೆ ಆ ಲೈಟ್ ಇಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ರಂಗೋಲಿ ಅಂತೂ ಕಣ್ಣು ಕುಕ್ಕೋ ಹಾಗಿದೆ. ಸೊ ಹಳ್ಳಿಯ ಸೊಗಡಿನ ಶೈಲಿಯಲ್ಲಿ ನಾನು ಈ ರೀತಿ ಮಾಡಿರೋದು ತುಂಬಾನೇ ಖುಷಿಯಾಗಿದೆ. ಸೊ ಪೊಂಗಲ್ ನೋಡಿ ಏನ್ ಚೆನ್ನಾಗಿ ಹೋಗ್ತಾ ಇದೆ. ರಾಶಿ ಪೂಜೆ ಅಂತ ಹೇಳಿ ಹಳ್ಳಿಯಲ್ಲಿ ಬೆಳೆದಿರೋ ಕಬ್ಬನ ಕಟಾವು ಮಾಡಿ ಭತ್ತನ ತನೆ ಬೆಳೆದು ರಾಶಿಯನ್ನ ಪೂಜೆ ಮಾಡ್ತಾರೆ. ತುಂಬಾನೇ ಖುಷಿಯಾಗಿರುತ್ತೆ. ಭತ್ತಗಳನ್ನೆಲ್ಲ ಭೂಮಿ ತಾಯಿಗೆ ಅರ್ಪಿಸ್ತಾರೆ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.